ಒಬ್ರು ಬರುವಂತ ಈ IVF ಟ್ರೀಟ್ಮೆಂಟ್ಗೆ ಬರುವಂತವರು ಫಸ್ಟ್ ಏನ್ ಪ್ರಿಫರ್ ಮಾಡಬೇಕು, ಹಾಸ್ಪಿಟಲ್ನ ಹೇಗೆ ಚೂಸ್ ಮಾಡಬೇಕು, ದಿಸ್ ಇಸ್ ದ ರೈಟ್ ಹಾಸ್ಪಿಟಲ್ ಫಾರ್ ಮಿ ಅಂತ ಗೊತ್ತಾಗೋದು ಹೇಗೆ? ಈಗ IVF ಟ್ರೀಟ್ಮೆಂಟ್ ಅಂತ ಬಂದಾಗ ಫಸ್ಟ್ ಅದರಲ್ಲಿ ಜಸ್ಟ್ ಈಗ ಎಗ್ ರಿಟ್ರೀವಲ್ ಅಥವಾ ಎಗ್ ಕಲೆಕ್ಷನ್ ಅಂಡ್ ಎಂಬ್ರಿಯೋ ಟ್ರಾನ್ಸ್ಫರ್ ಪ್ರೊಸೀಜರ್ ಮಾತ್ರ ಇರೋದಿಲ್ಲ. IVF ಟ್ರೀಟ್ಮೆಂಟ್ ಅನ್ನೋದು ಒಂದು ಹಂತಗಳಲ್ಲಿ ನಡೆಯುತ್ತೆ. ಈಗ 1 ಡೇ ಅಥವಾ 1 ವೀಕಲ್ಲಿ ನಾವು ಮುಗಿಸ್ಬಿಡ್ತೀವಿ ಅಂತ ಹೇಳೋದಕ್ಕಾಗಲ್ಲ. ಸೊ ಅದಕ್ಕೆ ಒಂದು ಪರ್ಟಿಕ್ಯುಲರ್ ಟೈಮ್ ಪೀರಿಯಡ್ ಅಂತ ಇರುತ್ತೆ. ಅಂಡ್ ಈಗ ಈ ಹಾಸ್ಪಿಟಲ್ ಸೆಲೆಕ್ಟ್ ಮಾಡಬೇಕಾದ್ರೆ ಡೆಫಿನೆಟ್ಲಿ ತುಂಬಾನೇ ನೋಡಬೇಕಾಗುತ್ತೆ. ಒಂದು ಕಾಸ್ಟ್ ಇರ್ಬೋದು, ಇಲ್ಲ ಕ್ವಾಲಿಟಿ ಆಫ್ ಟ್ರೀಟ್ಮೆಂಟ್ ಹೇಗಿರುತ್ತೆ ಅಂತ, ಮತ್ತೆ ಓವರ್ ಆಲ್ ಪ್ರೊಸೀಜರ್ಸ್ ಎಲ್ಲ ಹೇಗೆ ನಡೀತಿದೆ, ಲ್ಯಾಬ್ರೇಟರಿ ಸ್ಟ್ಯಾಂಡರ್ಡ್ಸ್ ಹೇಗಿದೆ, ಎಂಬ್ರಿಯಾಲಜಿಸ್ಟ್ ಹೇಗಿದೆ, ಸಕ್ಸಸ್ ರೇಟ್ಸ್ ಹೇಗಿದೆ, ಈ ಥರ ಎಲ್ಲ ಪಾಯಿಂಟ್ಸ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಈಗ ಪರ್ಟಿಕ್ಯುಲರ್ಲಿ ಕಾಸ್ಟ್ ಅಂತ ಬಂದಾಗ ಡೆಫಿನೆಟ್ಲಿ ಅದೊಂದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಆಗಿದೆ ಈಗ ಎಲ್ಲ ಪೇಷಂಟ್ಸಲ್ಲೂ. ಈಗ ಫಸ್ಟ್ ಪೇಷಂಟ್ ಬರ್ತಾರೆ, ನಾವು ಕನ್ಸಲ್ಟೇಷನ್ ಮಾಡ್ತೀವಿ, ಅವ್ರಿಗೆ ಸ್ವಲ್ಪ ಬ್ಲಡ್ ಟೆಸ್ಟ್ ಅಡ್ವೈಸ್ ಮಾಡ್ತೀವಿ, ಸ್ಕ್ಯಾನ್ಸ್ ಅಡ್ವೈಸ್ ಮಾಡ್ತೀವಿ. ಸ್ಕ್ಯಾನಲ್ಲಿ ನಾವು ಎಗ್ ಕೌಂಟ್ ಎಲ್ಲ ಹೇಗಿದೆ ಅಂತ ನೋಡ್ಕೊಳ್ತೀವಿ. ಸೊ ಎಗ್ ಕೌಂಟ್ ನಂಬರು ಇದ್ರ ಪ್ರಕಾರವಾಗಿ ನಾವು ಅವ್ರಿಗೆ ಏನು IVF ಇಂಜೆಕ್ಷನ್ಸ್ ಕೊಡಬೇಕು, ಆಮೇಲೆ ಎಷ್ಟು ಡೋಸೇಜ್ ಕೊಡಬೇಕು ಅಂತೆಲ್ಲ ಡಿಸೈಡ್ ಮಾಡ್ತೀವಿ. ಇದೆಲ್ಲನೂ IVF ಕಾಸ್ಟ್ಗೆ ಆ್ಯಡ್ ಆಗುತ್ತೆ. ಸೊ ನೆಕ್ಸ್ಟ್ ಅಂತ ಬಂದಾಗ ಈಗ IVF ಟ್ರೀಟ್ಮೆಂಟ್ ಶುರು ಮಾಡಿದ್ಮೇಲೆ ಅವ್ರಿಗೆ ರಿಪೀಟೆಡ್ ಆಗಿ ಬ್ಲಡ್ ಟೆಸ್ಟ್ ಇರುತ್ತೆ, ಸ್ಕ್ಯಾನ್ಸ್ ಇರುತ್ತೆ. ಸೊ ಇದೆಲ್ಲನೂ ಕೂಡ ಕಾಸ್ಟ್ಗೆ ಆ್ಯಡ್ ಆಗುತ್ತೆ. ನೆಕ್ಸ್ಟ್ ಪ್ರೊಸೀಜರ್ ಅಂತ ಬಂದಾಗ ಎಗ್ ರಿಟ್ರೀವಲ್ ಪ್ರೊಸೀಜರ್ ಇರುತ್ತೆ, ಅದು ಅಂಡರ್ ಅನಸ್ತೇಷಿಯಾ ಮಾಡ್ತೀವಿ. ಸೊ ಪ್ರೊಸೀಜರ್ ಚಾರ್ಜಸ್ ಇರುತ್ತೆ, ಅನಸ್ತೇಷಿಯಾ ಚಾರ್ಜಸ್ ಕೂಡ ಆ್ಯಡ್ ಆಗುತ್ತೆ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಅಂತ ಹೇಳಿದ್ರೆ ಈಗ ಎಂಬ್ರಿಯಾಲಜಿ ಲ್ಯಾಬು. ಸೊ ಲ್ಯಾಬಲ್ಲಿ ಏನೇನು ಸರ್ವಿಸಸ್ ಅವೈಲಬಲ್ ಇದೆ, ಟ್ರೈನ್ಡ್ ಎಂಬ್ರಿಯಾಲಜಿಸ್ಟ್ ಇದ್ದಾರಾ, ಸ್ಪೆಷಲೈಸ್ಡ್ ಎಕ್ವಿಪ್ಮೆಂಟ್ಸ್ ಇದೆಯಾ, ಸೊ ಯಾವ ಥರ ಎಲ್ಲ ಪ್ರೊಸೀಜರ್ಸ್ ನಡೀತಾ ಇದೆ ಲ್ಯಾಬಲ್ಲಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಅದರ್ ಕಾಸ್ಟು ಡೆಫಿನೆಟ್ಲಿ ನಮ್ಗೆ IVF ಟ್ರೀಟ್ಮೆಂಟಲ್ಲಿ ಆ್ಯಡ್ ಆಗುತ್ತೆ. ಸೊ ನೆಕ್ಸ್ಟ್ ಬರೋವಂಥದ್ದು ಈಗ ಎಂಬ್ರಿಯೋ ಟ್ರಾನ್ಸ್ಫರ್. ಸೊ ಫೈನಲ್ ಪ್ರೊಸೀಜರ್ ಅಂತ ಹೇಳ್ತೀವಿ. ಈಗ ಸ್ಟೋರ್ ಮಾಡಿರೋ ಭ್ರೂಣನ ನಾವು ವಾಪಸ್ಸು ಗರ್ಭಕೋಶದೊಳಗೆ ಹಾಕುವಂಥದ್ದು. ಸೊ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡ್ತೀವಿ, ಅದಾದಮೇಲೆ ಎಗೈನ್ ಮೆಡಿಸಿನ್ಸ್ ಇರುತ್ತೆ, ಇಂಜೆಕ್ಷನ್ಸ್ ಇರುತ್ತೆ. ಸೊ ಈ ಕಾಸ್ಟು ಆ್ಯಡ್ ಆಗುತ್ತೆ. ಸೊ ಈಗ ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಓವರ್ ಆಲ್ ಫಸ್ಟ್ ಕನ್ಸಲ್ಟೇಷನ್ಸ್ ಇರುತ್ತೆ, ಬ್ಲಡ್ ಟೆಸ್ಟ್ ಇರುತ್ತೆ, ಎಗ್ ರಿಟ್ರೀವಲ್ ಪ್ರೊಸೀಜರ್ ಇರುತ್ತೆ, ಅದಾದಮೇಲೆ ಎಂಬ್ರಿಯೋ ಟ್ರಾನ್ಸ್ಫರ್ ನಂತರ ಕೊಡುವಂಥ ಮೆಡಿಸಿನ್ಸು ಎಲ್ಲ ಕಾಸ್ಟು ಇನ್ಕ್ಲೂಡ್ ಆಗಿರುತ್ತೆ IVF ಇದರಲ್ಲಿ. ಸೊ ಪೇಷಂಟ್ಸು ಈ ಕಾಸ್ಟ್ ಅನ್ನೋದು ಒಂದು, ಅದ್ರ ಜೊತೆಗೆ ಕ್ವಾಲಿಟಿ ಆಫ್ ಕೇರ್, ಈಗ ಆಲ್ರೆಡಿ ಹೇಳಿರೋ ಹಾಗೆ ಲ್ಯಾಬ್ ಫೆಸಿಲಿಟೀಸ್ ಹೇಗಿದೆ, ಡಾಕ್ಟರ್ದು ಎಂಬ್ರಿಯಾಲಜಿಸ್ಟು ಎಕ್ಸ್ಪೀರಿಯನ್ಸ್ ಹೇಗಿದೆ, ಇದನ್ನೆಲ್ಲನೂ ಡಿಸೈಡ್ ಮಾಡಬೇಕಾಗತ್ತೆ. ಆಮೇಲೆ ಈಗ ಪೇಷಂಟ್ಸ್ಗೆ ಎಷ್ಟೊಂದು ಅನಿಸುತ್ತೆ, ಈಗ ಓಕೆ ನನಗೆ ಈಗ IVF ಟ್ರೀಟ್ಮೆಂಟ್ ಹೋಗ್ತಿದ್ದೀನಿ, ಈಗ ಇಷ್ಟು ಕಾಸ್ಟ್ ಇದೆ. ಸೊ ಇನ್ನೊಂದು ಪೇಷಂಟ್ ಅವರು ಕಂಪೇರ್ ಮಾಡ್ಕೊಳ್ತಾರೆ, ಅವ್ರಿಗೆ ಈಗ ಇಷ್ಟು ಲಕ್ಷ ಆಯಿತು, ಇಷ್ಟ ಆಯಿತು, ನಮಗೂ ಅಷ್ಟೇ ಆಗುತ್ತೆ ಅಂತ. ಖಂಡಿತ ಆ ಥರ ಕಂಪೇರ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಯಾಕಂದರೆ ಅದು ಪೇಷಂಟ್ ಸ್ಪೆಸಿಫಿಕ್ ಫ್ಯಾಕ್ಟರ್ಸ್ ಮೇಲೆ ಹೋಗುತ್ತೆ. ಈಗ ಪೇಷಂಟ್ ಏಜು, ಅವ್ರದ್ದು ಎಗ್ ರಿಸರ್ವ್ ಹೇಗಿದೆ, ಅಥವಾ ವೀರ್ಯಾಣುದು ಸ್ಪರ್ಮ್ ಕ್ವಾಲಿಟಿ ಹೇಗಿದೆ, ಅದ್ರ ಮೇಲೆ ನಾವು ಪರ್ಸನಲೈಸ್ಡ್ ಟ್ರೀಟ್ಮೆಂಟ್ ಪ್ಲಾನ್ ಅಂತ ಹೇಳ್ತೀವಿ. ಸೊ ಅವ್ರಿಗೆ ಏನು ಟ್ರೀಟ್ಮೆಂಟ್ ಕೊಟ್ಟರೆ ಚೆನ್ನಾಗಿ ರಿಸಲ್ಟ್ಸ್ ಬರುತ್ತೆ ಅದನ್ನು ಅನಲೈಸ್ ಮಾಡಿಕೊಂಡು ನಾವು ಟ್ರೀಟ್ಮೆಂಟ್ ಪ್ಲಾನ್ನ ಹೇಳ್ತೀವಿ. ಸೊ ಮೇನ್ ಥಿಂಗ್ ಏನು ಅಂತ ಹೇಳಿದ್ರೆ IVF ಪ್ಯಾಕೇಜ್ ಎಷ್ಟಿದೆ ಅಂತ ತಿಳ್ಕೊಳ್ಳೋದಕ್ಕಿಂತ ಆ ಪ್ಯಾಕೇಜಲ್ಲಿ ಏನೇನು ಇನ್ಕ್ಲೂಡ್ ಆಗಿದೆ ಅಂತ ತಿಳ್ಕೊಂಡು ಪೇಷಂಟ್ಸು ಫರ್ಟಿಲಿಟಿ ಕ್ಲಿನಿಕ್ನ ಅಪ್ರೋಚ್ ಆಗೋದು ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ಬೋದು. ವೆರಿ ಟ್ರೂ. ಪರ್ಸನ್ ಟು ಪರ್ಸನ್ ಯಾವ ರೀತಿ ಚೇಂಜಸ್ ಇರುತ್ತೋ ಅದೇ ರೀತಿಯಲ್ಲಿ ಹಾಸ್ಪಿಟಲ್ ಟು ಹಾಸ್ಪಿಟಲ್ ಕೂಡ ಚೇಂಜಸ್ ಇರುತ್ತೆ ಅಂತ ಡಾಕ್ಟರ್ ಸಹನಾ ಅವರು ಹೇಳ್ತಾ ಇದ್ರು. ಈಗ ಹಾಸ್ಪಿಟಲ್ ಟು ಹಾಸ್ಪಿಟಲ್ ಚೇಂಜ್ ಆಗುತ್ತೆ ಅಂತಂದ್ರೆ ಆಬ್ವಿಯಸ್ಲಿ ಒಬ್ಬ ಪೇಷಂಟ್ ಕಂಪೇರ್ ಮಾಡ್ತಾರೆ ವಿಚ್ ಇಸ್ ಮೋರ್ ಅಫೋರ್ಡೆಬಲ್ ಫಾರ್ ಮೀ ಅಂತ. ಇಲ್ಲಿ ಒಬ್ಬ ಪೇಷಂಟ್ ಯಾವುದನ್ನ ಗಮನಿಸಬೇಕು? ಇಲ್ಲಿ ಕಡಿಮೆ ಆಗುತ್ತೆ ಅನ್ನೋ ಕಾರಣಕ್ಕೆ ಕ್ವಾಲಿಟಿ ಜೊತೆ ಕಾಂಪ್ರಮೈಸ್ ಆಗೋದು ಒಳ್ಳೇದಾ, ಅಥವಾ ಗುಣಮಟ್ಟ ನೋಡಿಕೊಂಡು ಕ್ವಾಲಿಟಿ ಡಿಸೈಡ್ ಮಾಡಬೇಕಾ ಹಾಸ್ಪಿಟಲ್ನ? ಹೌ ದೇ ಶುಡ್ ಮೂವ್ ಅಹೆಡ್ ಅಂತ? ಯೂಶಲಿ ಒಂದು IVF ಸೆಂಟರ್ ಚೂಸ್ ಮಾಡಬೇಕು ಅಂದರೆ IVF ಸೆಂಟರ್ಸಲ್ಲಿ ನೋಡಿದ್ದೀವಿ ಅಂದರೆ ಲೆವೆಲ್ 1, ಲೆವೆಲ್ 2 ಅಂತ ಇರುತ್ತೆ. ಲೆವೆಲ್ 1ಅಲ್ಲಿ IVF ಮಾಡೋದಕ್ಕಾಗಲ್ಲ, ದೇರ್ ವಿ ವಿಲ್ ಡೂ ಒನ್ಲಿ IUI, ಓವ್ಯುಲೇಷನ್ ಇಂಜೆಕ್ಷನ್ ಆ ಥರ ಮಾಡ್ತೀವಿ. ಸೊ ಲೆವೆಲ್ 2 ಕ್ಲಿನಿಕ್ಗೆ ಹೋಗಬೇಕಾಗುತ್ತೆ. ಸೊ ಲೆವೆಲ್ 2 ಕ್ಲಿನಿಕ್ ಹೋಗೋ ಟೈಮಲ್ಲಿ ಫಸ್ಟ್ ಆ ಡಾಕ್ಟರ್ನದ್ದು ಎಕ್ಸ್ಪೀರಿಯನ್ಸ್ ಹೆಂಗಿದೆ, ಅವ್ರದ್ದು ಸಕ್ಸಸ್ ರೇಟ್ಸ್ ಹೆಂಗಿದೆ, ಅವರು ಹೆಂಗೆ ಹೌ ಮೆನಿ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಶಿ ಹ್ಯಾಸ್, ಹೌ ಮೆನಿ ಕೇಸಸ್ ಶಿ ಹಸ್ ಗಿವನ್ ಸಕ್ಸಸ್, ಆಲ್ ದೋಸ್ ನೋಡ್ಕೋಬೇಕಾಗುತ್ತೆ. ಸೆಕೆಂಡ್ ನೋಡಿದ್ದೀವಿ ಅಂದರೆ ಎಂಬ್ರಿಯಾಲಜಿ ಲ್ಯಾಬ್, ಎಷ್ಟು ವರ್ಷದಿಂದ ಇದೆ ಆ ಎಂಬ್ರಿಯಾಲಜಿ ಲ್ಯಾಬ್, ಜಾಸ್ತಿ ನಂಬರ್ ಆಫ್ ಇಯರ್ಸ್ ಆ ಎಂಬ್ರಿಯಾಲಜಿ ಲ್ಯಾಬ್ ಫಂಕ್ಷನ್ ಆಗ್ತಾ ಇದೆ ಅಂದರೆ ಕ್ವಾಲಿಟಿ ಚೆನ್ನಾಗಿರುತ್ತೆ. ಸೊ ಅದನ್ನು ನೋಡ್ಕೋಬೇಕು. ಅದಾದಮೇಲೆ ಅವ್ರಿಗೆ ಇರೋ ಸಮಸ್ಯೆಗೆ, ಸಪೋಸ್ ಅವ್ರಿಗೆ ಒಂದು PGTA ಅಂತ ಒಂದು ಅಡ್ವಾನ್ಸ್ಡ್ ಟೆಕ್ನಾಲಜಿ ಟ್ರೀಟ್ಮೆಂಟ್ ಬೇಕು ಅಂದರೆ ಆ ಟೆಕ್ನಾಲಜಿ ಆ ಸೆಂಟರಲ್ಲಿ ಅವೈಲಬಲ್ ಇದಾ, ಆ ಸೆಂಟರಲ್ಲಿ ಅವೈಲಬಲ್ ಇದಾ ಅಂತ ನೋಡ್ಕೊಂಡು ಹೋಗೋದು ಬೆಟರ್. ಆ್ಯಂಡ್ ಮೋರ್ ದೆನ್ ಕಾಸ್ಟ್, ಕ್ವಾಲಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಏನಂದರೆ ಕಾಸ್ಟ್ಗೆ ನೋಡ್ಬಿಟ್ಟು ಮಲ್ಟಿಪಲ್ ಫೇಲಿಯರ್ಸ್ ಆಗೋದಕ್ಕೆ ಕ್ವಾಲಿಟಿ ನೋಡಿಕೊಂಡು ಒನ್ ಟೈಮ್ ಮಾಡಿಕೊಂಡು ಸಕ್ಸಸ್ ಆಗಿ ಹೋಗ್ಬೋದು. ಸೊ ಟೈಮ್ ಟು ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ, ಅವ್ರು ಬಂದಿರೋದ್ರಿಂದ ಎಷ್ಟು ಬೇಗ ಪ್ರೆಗ್ನೆಂಟ್ ಆಗಿ ಹೋಗ್ತಾರೆ, ಅದು ವೆರಿ ಇಂಪಾರ್ಟೆಂಟ್. ಆ ಟೈಮ್ ಟು ಪ್ರೆಗ್ನೆನ್ಸಿ ಕಡಿಮೆ ಆಯಿತು ಅಂದರೆ ಕಾಸ್ಟ್ ಇಸ್ ನಾಟ್ ಇಂಪಾರ್ಟೆಂಟ್.
ರೈಟ್. ಅದರ ಜೊತೆಯಲ್ಲಿ ಡಾಕ್ಟರ್, ಈಗ ಆಗಲೇ ಪ್ಯಾಕೇಜ್ ಬಗ್ಗೆ ಮಾತಾಡ್ತಾ ಇದ್ವಿ. ಮೊದಲು ಜನರಿಗೆ ಅದೇ ಟೆನ್ಷನ್ ಇರೋದು ಎಷ್ಟಾಗುತ್ತೆ ಅಂತ. ಓಕೆ, ಇಂತಿಷ್ಟು ಆಗುತ್ತೆ ಅನ್ನುವಂಥ ಒಂದು ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಅಥವಾ ಕಾಸ್ಟನ್ನು ಹೇಳಿರ್ತೀವಿ ಅಂತ ಅಂದ್ಕೊಳ್ಳಿ. ಆ ನಂತರದಲ್ಲಿ ಆ್ಯಡ್ ಆನ್ ಆಗುವಂಥ ಚಾನ್ಸಸ್ ಇದೆಯಾ? ಅಥವಾ ನೀವು ಆಗಲೇ ಹೇಳಿದ ಹಾಗೆ ಬೇರೆ ಬೇರೆ ಟೆಸ್ಟ್ಗಳೆಲ್ಲವೂ ಕೂಡ ಆ್ಯಡ್ ಆನ್ ಆದಾಗ ಅದನ್ನು ಈ ಪೇಷಂಟ್ಗೆ ಅವರಿಗೆ ತುಂಬ ಟ್ರಾನ್ಸ್ಪರೆಂಟ್ ಆಗಿ ಹೇಳೋದು ಎಷ್ಟು ಇಂಪಾರ್ಟೆಂಟ್ ಅಂತ? ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ ಅಂತಾನೆ ಹೇಳ್ಬೋದು. ಈಗ ಪೇಷಂಟ್ ಈಗ ಒಂದು IVF ಟ್ರೀಟ್ಮೆಂಟ್ ಸಜೆಸ್ಟ್ ಮಾಡಿರ್ತಾರೆ. ಅವರು ಟ್ರೀಟ್ಮೆಂಟ್ಗೆ ಬಂದಿದ್ದಾರೆ ಅಂತ ಹೇಳಿದ್ರೆ ಏನು ಅನ್ಕೊಂಡ್ಬಿಡ್ತಾರೆ, ಓಕೆ ಇವತ್ತು ನಂದು ಫಸ್ಟ್ ಡೇ IVF ಶುರು ಮಾಡ್ತಿದ್ದಾರೆ. ಸೊ ಫಸ್ಟ್ ಡೇ ಆಫ್ IVF ಟ್ರೀಟ್ಮೆಂಟ್ ಇಂದ ಪ್ರೆಗ್ನೆನ್ಸಿ ಟೆಸ್ಟ್ವರೆಗೂ ಏನೇನಿರುತ್ತೋ ಎಲ್ಲಾನು IVF ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗ್ಬಿಟ್ಟಿರುತ್ತೆ ಅಂತ ಅನ್ಕೊಳ್ತಾರೆ. ಬಟ್ ಅದು ಖಂಡಿತ ಪ್ರಾಕ್ಟಿಕಲಿ ಹೇಳಬೇಕು ಅಂತ ಹೇಳಿದ್ರೆ ನಾವು ಇನ್ನೊಂದಷ್ಟು ಅಡಿಷನಲ್ ಟೆಸ್ಟ್ ಆಗಿರ್ಬೋದು ಅಥವಾ ಏನಾದರೂ ಇನ್ವೆಸ್ಟಿಗೇಷನ್ಸ್ ಆಗಿರ್ಬೋದು ಎಲ್ಲಾನು ನಾವು ಹೇಳಿದಾಗ ಅದು ಡೆಫಿನೆಟ್ಲಿ ಆ ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗದೆ ಇರ್ಬೋದು. ಈಗ ಜನರಲಿ ಒಂದು IVF ಪ್ಯಾಕೇಜ್ ಅಂತ ಹೇಳಿದ್ರೆ ಏನೇನು ಇನ್ಕ್ಲೂಡ್ ಆಗಿರುತ್ತೆ, ಈಗ ಒಂದು ಸಿಂಪಲ್ ಉದಾಹರಣೆ ಅಂತ ಹೇಳಿದ್ರೆ ಈಗ ಒಂದು ಡಾಕ್ಟರ್ ಕನ್ಸಲ್ಟೇಷನ್ನು, ಬ್ಲಡ್ ಟೆಸ್ಟ್ ಇರುತ್ತೆ, ಮತ್ತೆ ರಿಪೀಟೆಡ್ ಆಗಿ ಸ್ಕ್ಯಾನ್ಸ್ ಇರುತ್ತೆ. ಈಗ ಆಲ್ರೆಡಿ ಹೇಳಿರೋ ಹಾಗೆ ಇದು ಎಗ್ ರಿಟ್ರೀವಲ್, ಎಗ್ ಕಲೆಕ್ಷನ್ ಪ್ರೊಸೀಜರ್ ಇರುತ್ತೆ, ಮತ್ತೆ ಲ್ಯಾಬಲ್ಲಿ ಏನೇನಿರುತ್ತೋ ಅದೆಲ್ಲಾನು ಭ್ರೂಣ ಫಾರ್ಮ್ ಮಾಡೋದು, ಬೆಳೆಸೋದು ಅದೆಲ್ಲ ಇರುತ್ತೆ. ಆಮೇಲೆ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡೋ ಪ್ರೊಸೀಜರ್ ಇರುತ್ತೆ. ಸೊ ಈ ಥರದ್ದು ಎಲ್ಲ ಪ್ರೊಸೀಜರ್ಸೂ ಕಾಮನ್ ಆಗಿ ಆ ಪರ್ಟಿಕ್ಯುಲರ್ IVF ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಆದರೆ ಕೆಲವು ಪೇಷಂಟ್ಸ್ಗೆ ಈಗ ರೆಕರೆಂಟ್ ಪ್ರೆಗ್ನೆನ್ಸಿ ಲಾಸ್ ಅಂತ ಹೇಳ್ತೀವಿ, ರೆಕರೆಂಟ್ ಇಂಪ್ಲಾಂಟೇಷನ್ ಫೇಲ್ಯೂರ್ ಪೇಷಂಟ್ಸ್ ಅಥವಾ ಸ್ವಲ್ಪ ಕಾಂಪ್ಲಿಕೇಟೆಡ್ ಪೇಷಂಟ್ಸ್ಗೆ ನಾವು ಸ್ವಲ್ಪ ಅಡಿಷನಲ್ ಇನ್ವೆಸ್ಟಿಗೇಷನ್ಸ್ ಅಂತ ಕೊಡ್ತೀವಿ. ಈಗ ಇಮ್ಯುನಲಾಜಿಕಲ್ ಟೆಸ್ಟ್ ಆಗಿರ್ಬೋದು, ಅಥವಾ ಈಗ ಒಂದು ಎಂಬ್ರಿಯೋ ಫಾರ್ಮ್ ಆಗಿರುತ್ತೆ ಅದ್ರದ್ದು ಜೆನೆಟಿಕ್ ಟೆಸ್ಟಿಂಗು PGTA ಅಂತ ಹೇಳ್ತೀವಿ, ಅಥವಾ ಈರಾ ಅಂತ ಹೇಳ್ತೀವಿ. ನಾವು ಯಾವ ಟೈಮ್ಗೆ ಭ್ರೂಣ ಹಾಕಿದ್ರೆ ಅದು ಹೋಗಿ ಕಚ್ಕೊಳ್ಳುತ್ತೆ, ಸಕ್ಸಸ್ ರೇಟ್ಸ್ ಜಾಸ್ತಿ ಆಗುತ್ತೆ. ಸೊ ಯಾವ ಪೇಷಂಟಲ್ಲಿ ಇಂಡಿಕೇಟೆಡ್ ಇರುತ್ತೋ ಅಂಥ ಪೇಷಂಟ್ಸಲ್ಲಿ ಮಾತ್ರ ಈ ಥರ ಅಡಿಷನಲ್ ಇನ್ವೆಸ್ಟಿಗೇಷನ್ಸ್ ಹೇಳಿದಾಗ ಡೆಫಿನೆಟ್ಲಿ ಅವ್ರದ್ದು ಈಗ ಪ್ಯಾಕೇಜ್ ಅಮೌಂಟ್ ಏನಿರುತ್ತೋ ಅದಕ್ಕಿಂತ ಹೆಚ್ಚು ಆಗೇ ಆಗುತ್ತೆ. ಸೊ ಪೇಷಂಟ್ ಇವಾಗ ಓಕೆ ಈಗ ಒಂದು ಸೆಂಟರಲ್ಲಿ ಹೋಗ್ತಾರೆ ಈ ಪ್ಯಾಕೇಜ್ ಇದೆ, ಇನ್ನೊಂದು ಸೆಂಟರಲ್ಲಿ ಹೋಗ್ತಾರೆ ಆ ಪ್ಯಾಕೇಜ್ ಇದೆ. ಮೇನ್ ಆಗೋದು ಎಷ್ಟು ಪ್ಯಾಕೇಜ್ ಇದೆ ಅನ್ನೋದಕ್ಕಿಂತ ಆ ಪ್ಯಾಕೇಜಲ್ಲಿ ಏನೇನು ಸರ್ವೀಸಸ್ ಇನ್ಕ್ಲೂಡ್ ಆಗಿದೆ ಅನ್ನೋದು ಕ್ಲಿಯರ್ ಆಗಿ ಹೇಳಬೇಕಾಗುತ್ತೆ. ಸೊ ಇಲ್ಲ ಅಂತ ಹೇಳಿದ್ರೆ ಈಗ ಏನಾಗುತ್ತೆ, IVF ಟ್ರೀಟ್ಮೆಂಟ್ ಶುರು ಮಾಡಿಬಿಡ್ತಾರೆ, ಆಮೇಲೆ ಮಧ್ಯದಲ್ಲಿ ಅವ್ರಿಗೆ ಅನ್ನೆಸೆಸರಿ ಕನ್ಫ್ಯೂಷನ್ ಆಗುತ್ತೆ, ಫಿನಾನ್ಷಿಯಲ್ ಸ್ಟ್ರೆಸ್ ಶುರು ಆಗುತ್ತೆ. ಸೊ ಇದೆಲ್ಲ ಕಷ್ಟ ಆಗುತ್ತೆ. ಸೊ ಪೇಷಂಟ್ ಕಡೆಯಿಂದ ಏನು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಏನು ಪ್ಯಾಕೇಜ್ ತಗೋತಾ ಇದ್ದೀನಿ, ಅದರಲ್ಲಿ ಏನೇನು ಇನ್ಕ್ಲೂಡ್ ಆಗಿದೆ ಅಥವಾ ಏನೇನು ನೆಕ್ಸ್ಟ್ ಎಕ್ಸ್ಟ್ರಾ ಆಗೋ ಚಾನ್ಸಸ್ ಇರುತ್ತೆ ಅಂತ ತಿಳ್ಕೊಬೇಕಾಗುತ್ತೆ. ಹಾಸ್ಪಿಟಲ್ ಕಡೆಯಿಂದ ಡೆಫಿನೆಟ್ಲಿ ಅದು ಕಾಸ್ಟ್ ಟ್ರಾನ್ಸ್ಪರೆನ್ಸಿ ಅಂತ ಏನು ಹೇಳ್ತೀವಿ ಅದು ಕರೆಕ್ಟಾಗಿ ತಿಳಿಸ್ಕೊಡ್ಬೇಕು ಕಪಲ್ಗೆ. ಸೊ ಈ ಥರ ಪ್ಯಾಕೇಜಲ್ಲಿ ಈ ಥರ ಇರುತ್ತೆ, ಬಟ್ ನಿಮ್ಮ ಕಂಡೀಷನ್ ಈ ಥರ ಇದೆ, ನಿಮ್ಗೆ ಏನಾದರೂ ಈ ಥರ ಅಡಿಷನಲ್ ಟೆಸ್ಟ್ ಬೇಕಾಯಿತು, ಪ್ರೊಸೀಜರ್ ಬೇಕಾಯಿತು ಅಂತ ಹೇಳಿದ್ರೆ ಅದಕ್ಕೆ ನಾವು ಅಡಿಷನಲ್ ಚಾರ್ಜಸ್ ಕೊಡಬೇಕಾಗತ್ತೆ ಅಂತ ಹಾಸ್ಪಿಟಲ್ ಕಡೆಯಿಂದನೂ ಹೇಳಬೇಕಾಗತ್ತೆ. ಸೊ ಇಟ್ ಇಸ್ ಲೈಕ್ ಬೋತ್. ಸೊ ಪೇಷಂಟ್ಸ್ ಆ್ಯಂಡ್ ಹಾಸ್ಪಿಟಲ್ ಮಧ್ಯೆ ಪ್ರಾಪರ್ ಕೋಆರ್ಡಿನೇಷನ್, ಒಂದು ಟ್ರಸ್ಟ್ ಬಿಲ್ಡ್ ಆಗುತ್ತೆ ಅದರಿಂದ. ಸೊ ಆ ಥರ ಇದ್ದಾಗ ನಮ್ದೀಗ ಆಲ್ರೆಡಿ ಹೇಳಿರೋಗೆ ಒಂದಿನ ಅಥವಾ 1 ವೀಕಲ್ಲಿ ಮುಗಿಯುವಂಥ ಟ್ರೀಟ್ಮೆಂಟ್ ಅಲ್ಲ. ಸೊ ಇವತ್ತು ಶುರು ಮಾಡಿದ್ರೆ ಅದೊಂದು 2 ಮಂತ್ಸ್ ಆಗ್ಬೋದು, 3 ಮಂತ್ಸ್ ಆಗ್ಬೋದು, 4 ಮಂತ್ಸ್ ಆಗ್ಬೋದು, ಪೇಷಂಟ್ ಕಂಡೀಷನ್ ಮೇಲೆ ಹೋಗುತ್ತೆ. ಸೊ ಪ್ರಾಪರ್ ಕೋಆರ್ಡಿನೇಷನ್ ಇಟ್ಕೊಂಡು ಅವರು ಟ್ರೀಟ್ಮೆಂಟ್ಗೆ ಬಂದರು ಅಂತ ಹೇಳಿದ್ರೆ ಸಕ್ಸಸ್ ರೇಟ್ಸು ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಆಲ್ ರೈಟ್ ಡಾಕ್ಟರ್, ಅದರ ಜೊತೆಯಲ್ಲಿ ಸಕ್ಸಸ್ ರೇಟ್ ಬಗ್ಗೆ ಮಾತಾಡ್ತಾ ಇದ್ರು, ನಾವೀಗ IVF ಬಗ್ಗೆ ಮಾತಾಡ್ತಾ ಇದ್ದೀವಿ. ಹಾಗಾಗಿ ಈ IVFನಿಂದ ವಾಟ್ ವಿಲ್ ಬಿ ದ ಸಕ್ಸಸ್ ರೇಟ್? ಮೈಂಡಲ್ಲಿ ಆಲ್ರೆಡಿ ಇದನ್ನು ಇಟ್ಕೊಂಡು ಜನ ಬಂದಿರ್ತಾರೆ, ಅಂದರೆ 100% ಆಗ್ಬಿಡುತ್ತಪ್ಪ ಅನ್ನೋ ರೀತಿಯಲ್ಲಿ ಬಂದ್ಬಿಡ್ತಾರೆ. ವಾಟ್ ವಿಲ್ ಬಿ ದ ಸಕ್ಸಸ್ ರೇಟ್ ಕಪಲ್ ಟು ಕಪಲ್, ಅಥವಾ ಪ್ರತಿಯೊಬ್ಬ ಹ್ಯೂಮನ್ ಬೀಯಿಂಗು ಕೂಡ ಚೇಂಜಸ್ ಆಗುತ್ತಾ, ವೇರಿ ಆಗುತ್ತಾ? ವೇರಿ ಆಗುತ್ತೆ. ಅದು ಸಕ್ಸಸ್ ರೇಟ್ ಅಂತ ಹೇಳೋದು 100% ಇಲ್ಲ. IVF ಅಲ್ಲಿ 100% ಸಕ್ಸಸ್ ರೇಟ್ ಇಲ್ಲ. ಸಕ್ಸಸ್ ರೇಟ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಬಂದು ಏಜೇ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಸಕ್ಸಸ್ ರೇಟ್. 30 ವರ್ಷ ಕಡಿಮೆ ಇರೋವರೆಗೆ ಸಕ್ಸಸ್ ರೇಟ್ಸ್ ವಿಲ್ ಬಿ ವೆರಿ ಹೈ. ಸಪೋಸ್ ಇಫ್ ಯು ಆರ್ ಅಬೌವ್ 35, ಅಬೌವ್ 40 ಇರೋವರೆಗೆ ಸಕ್ಸಸ್ ರೇಟ್ಸ್ ವಿಲ್ ಬಿ ಲೋವರ್, ಕಡಿಮೆ ಇರುತ್ತೆ ಸಕ್ಸಸ್ ರೇಟ್. ಸೊ ಸಕ್ಸಸ್ ರೇಟ್ ಕೂಡ ಒಂದು ಏಜ್, ಸೆಕೆಂಡ್ ಅವ್ರದ್ದು ಓವೇರಿಯನ್ ರಿಸರ್ವ್ ಅಂತ ಹೇಳ್ತೀವಿ, ಮುಟ್ಟೆ ನಂಬರ್ ಅಂತ ಹೇಳ್ತೀವಿ, ಅದು ಎಷ್ಟು ಇದೆ ಅಂತ ಆಂಟ್ರಲ್ ಫಾಲಿಕ್ಯುಲರ್ ಕೌಂಟ್ಲಂದೆ ಎಷ್ಟು ಮುಟ್ಟೆ ಬರುತ್ತೆ ಅಂತ ಗೊತ್ತಾಗುತ್ತೆ. ಸಪೋಸ್ ಎಗ್ ರಿಸರ್ವ್ ಚೆನ್ನಾಗಿದೆ ಅಂದರೆ ಅವ್ರಿಗೆ ಜಾಸ್ತಿ ಎಗ್ ಸಿಗುತ್ತೆ, ಜಾಸ್ತಿ ಎಗ್ ಸಿಗೋ ಟೈಮಲ್ಲಿ ಸಕ್ಸಸ್ ರೇಟ್ಸ್ ವಿಲ್ ಬಿ ಹೈಯರ್. ಎಗ್ ರಿಸರ್ವ್ ಕಡಿಮೆ ಇರೋವರೆಗೆ ಸಕ್ಸಸ್ ರೇಟ್ ವಿಲ್ ಬಿ ಸ್ಲೈಟ್ಲಿ ಲೋವರ್, ಕಡಿಮೆ ಇರುತ್ತೆ ಸಕ್ಸಸ್ ರೇಟ್. ಸೊ ಸಕ್ಸಸ್ ಅಂತ ಹೇಳೋದು ಏಜ್ ಮೇಲೆ ಡಿಪೆಂಡ್ ಆಗುತ್ತೆ, ಎಗ್ ನಂಬರ್ ಮೇಲೆ ಡಿಪೆಂಡ್ ಆಗುತ್ತೆ, ಸ್ಪರ್ಮ್ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ, ಯೂಟ್ರಸ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ, ಗರ್ಭಕೋಶ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ, ಫೈಬ್ರಾಯ್ಡ್ಸ್ ಇರುತ್ತೆ, ಅಡಿನೋಮಯೋಸಿಸ್ ಇರುತ್ತೆ ಒಬ್ಬೊಬ್ಬರಿಗೆ. ಆ ಥರ ಯೂಟ್ರಸ್ ಮೇಲೆ ಏನಾದರೂ ತೊಂದರೆವಿತ್ತು ಅಂದರೆ ಆವಾಗ್ಲೂ ಸಕ್ಸಸ್ ರೇಟ್ ಕಡಿಮೆ ಆಗುತ್ತೆ. ಯೂಟ್ರಸಲ್ಲಿ ಏನೂ ಇಲ್ಲ, ನೋ ಫೈಬ್ರಾಯ್ಡ್ಸ್, ನೋ ಅಡಿನೋಮಯೋಸಿಸ್, ಆ ಥರ ಇರೋವರೆಗೆ ಸಕ್ಸಸ್ ರೇಟ್ಸ್ ವಿಲ್ ಬಿ ಹೈಯರ್. ಸೊ ಸಕ್ಸಸ್ ರೇಟ್ಸ್ ಕೂಡ ಪೇಷಂಟ್ ಪ್ರೊಫೈಲ್ ಮೇಲೇ ಡಿಪೆಂಡ್ ಆಗುತ್ತೆ. ದ ಮೋಸ್ಟ್ ಈಸಿಯಾಗಿ ಹೇಳಬೇಕು ಅಂದರೆ ವಯಸ್ಸು ಕಡಿಮೆ ಇತ್ತು ಅಂದರೆ ಸಕ್ಸಸ್ ರೇಟ್ಸ್ ಹೈ. ದಟ್ಸ್ ವೈ ನಾವು ಕಪಲ್ಗೆ ಏನು ಹೇಳ್ತೀವಿ ಅಂದರೆ 10 ವರ್ಷ, 15 ವರ್ಷ, 20 ವರ್ಷ ಎಲ್ಲ ವೆಯ್ಟ್ ಮಾಡಬೇಡ. 1 or 2 years ಟ್ರೈ ಮಾಡಿ ಆಗ್ತಾ ಇಲ್ಲ ಅಂದರೆ ಫರ್ಟಿಲಿಟಿ ಸೆಂಟರ್ ಅಪ್ರೋಚ್ ಮಾಡಿಕೊಂಡು ಟ್ರೀಟ್ಮೆಂಟ್ ಶುರು ಮಾಡೋದು ಇಂಪಾರ್ಟೆಂಟ್. ನಾಟ್ ಎವ್ರಿ ಒನ್, ಎಲ್ಲರಿಗೂ IVF ಬೇಕು ಅಂತ ಅರ್ಥ ಇಲ್ಲ. ಸೊ
ಸೊ ಸಪೋಸ್ ಯಂಗರ್ ಕಪಲ್ ಏಜ್ ಕಡಿಮೆ ಇದೆ, ಮದುವೆಯಾಗಿ ವರ್ಷ ಕಡಿಮೆ ಇದೆ ಅಂದರೆ ಸ್ಮಾಲರ್ ಟ್ರೀಟ್ಮೆಂಟ್, ಓವ್ಯುಲೇಷನ್ ಇಂಡಕ್ಷನ್ ಅಂತ ಟ್ರೀಟ್ಮೆಂಟ್, IUI ಅಂತ ಟ್ರೀಟ್ಮೆಂಟ್, ಟೈಮ್ಡ್ ಇಂಟರ್ಕೋಸ್ ಅಂತ ಟ್ರೀಟ್ಮೆಂಟ್, ಆ ಥರ ಟ್ರೀಟ್ಮೆಂಟ್ ಇಲ್ಲ ಸ್ವಲ್ಪ ಸಮಸ್ಯೆ ಇರುತ್ತೆ, ಥೈರಾಯ್ಡ್ ಇರುತ್ತೆ, ಶುಗರ್ ಇರುತ್ತೆ, ಅದನ್ನು ಕರೆಕ್ಟ್ ಮಾಡಿದೆ ಅಂದರೆ ನ್ಯಾಚುರಲ್ ಆಗಿ ಕನ್ಸೀವ್ ಆಗ್ಬೋದು. ಸೊ 1 or 2 years ಟ್ರೈ ಆದಮೇಲೆ ನಿಮ್ಗೆ ಮಕ್ಕಳು ಆಗ್ತಾ ಇಲ್ಲ ಅಂದರೆ ಇನ್ಫರ್ಟಿಲಿಟಿ ಸೆಂಟರ್ ನೋಡಿಕೊಂಡು ಟ್ರೀಟ್ಮೆಂಟ್ ಶುರು ಮಾಡೋದು ಇಂಪಾರ್ಟೆಂಟ್. ಏನಂದರೆ ಏಜ್ ಜಾಸ್ತಿ ಆಗ ಫರ್ಟಿಲಿಟಿ ಕಡಿಮೆ ಆಗುತ್ತೆ, ಈವನ್ ಫರ್ಟಿಲಿಟಿ ಟ್ರೀಟ್ಮೆಂಟ್ ಸಕ್ಸಸ್ಸು ಕಡಿಮೆ ಆಗುತ್ತೆ. ಸೊ ಏಜ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್. ಆಮೇಲೆ 10 years 20 years ಎಲ್ಲ ವೆಯ್ಟ್ ಮಾಡಬೇಡ. 1 or 2 years ಅಲ್ಲಿ ಅಪ್ರೋಚ್ ಅ ಡಾಕ್ಟರ್, ಟೇಕ್ ದ ಟ್ರೀಟ್ಮೆಂಟ್ ಆ್ಯಂಡ್ ಗೆಟ್ ಪ್ರೆಗ್ನೆಂಟ್ ಫಾಸ್ಟರ್. ರೈಟ್ ಡಾಕ್ಟರ್, ಅದರ ಜೊತೆಯಲ್ಲಿ ಈಗ ಆಗಲೇ ನೀವು ಹೇಳ್ತಾ ಇದ್ರಿ ಈ IVF ಟ್ರೀಟ್ಮೆಂಟ್ನ ಜೊತೆಗೆ ಒಂದಿಷ್ಟು ಆ್ಯಡ್ ಆನ್ ಪ್ಯಾಕೇಜಸ್ ಕೆಲವರಿಗೆ ರಿಕ್ವೈರ್ಮೆಂಟ್ ಇರುತ್ತೆ ಅಂತ. ಎಲ್ರಿಗೂ ಕೂಡ ಈ ಆ್ಯಡ್ ಆನ್ ಪ್ಯಾಕೇಜಸ್ ಬೇಕಾಗುತ್ತಾ? ಇನ್ ದ ಸೆನ್ಸ್ ಆ್ಯಡ್ ಆನ್ ಸರ್ವಿಸಸ್, ಬೇರೆ ಬೇರೆ ಟೆಸ್ಟ್ಗಳಾಗಿರ್ಬೋದು, ವಾಟ್ ಎವರ್ ಇಟ್ ಈಸ್, ಎಲ್ರಿಗೂ ಕೂಡ ರಿಕ್ವೈರ್ಮೆಂಟ್ ಇರುತ್ತಾ ಹೇಗೆ ಅಂತ? ಇದು ಒಂದು ಕಾಮನ್ ಕ್ವೆಶನ್ ಅಂತಾನೆ ಹೇಳ್ಬೋದು. ಖಂಡಿತ ಇದು ಎಲ್ಲ ಪೇಷಂಟ್ಸ್ಗೂ ಬೇಕಾಗೋದಿಲ್ಲ. ಈಗ ಆ್ಯಡ್ ಆನ್ಸ್ ಅಂತ ಹೇಳಿದ್ರೆ ಏನು, ಈಗ IVF ಅಲ್ಲಿ ಏನೇನು ಪ್ರೊಸೀಜರ್ ಇರುತ್ತೋ ಅದನ್ನೆಲ್ಲ ನಾವು ಮಾಡಬೇಕು. ಈ ಎಕ್ಸ್ಟ್ರಾ ಆ್ಯಡ್ ಆನ್ಸ್ ಅಂತ ಹೇಳಿದ್ರೆ ಇವಾಗ ಒಂದು PGTA ಅಂತ ಹೇಳ್ತೀವಿ. ಈಗ ಭ್ರೂಣನ ಜೆನೆಟಿಕ್ ಟೆಸ್ಟಿಂಗ್ಗೆ ಕಳಿಸ್ತೀವಿ, ಅದನ್ನು PGTA ಅಂತ ಹೇಳ್ತೀವಿ. ಅಥವಾ ನೆಕ್ಸ್ಟ್ ಈರಾ ಅಂತ ಹೇಳ್ತೀವಿ. ನಾವು ಯಾವ ಟೈಮಿಂಗಲ್ಲಿ ಭ್ರೂಣ ಹಾಕಿದ್ರೆ ಅದು ಹೋಗಿ ಇಂಪ್ಲಾಂಟ್ ಆಗಿ ಸಕ್ಸಸ್ ರೇಟ್ಸ್ ಚೆನ್ನಾಗಿರುತ್ತೆ ಅಂತ. ಅಥವಾ ಸ್ವಲ್ಪ ಜೆನೆಟಿಕ್ ಟೆಸ್ಟಿಂಗ್ ಬೇಕಾಗುತ್ತೆ, ಒಬ್ಬೊಬ್ಬರಲ್ಲಿ ಕ್ಯಾರಿಯೋಟೈಪಿಂಗ್ ಅಂತ ಹೇಳ್ತೀವಿ, ಅಥವಾ ಇಮ್ಯುನಾಲಜಿಕಲ್ ಟೆಸ್ಟ್ ಅಂತ ಹೇಳ್ತೀವಿ. ಸೊ ಈ ಥರದೆಲ್ಲ ಎಕ್ಸ್ಟ್ರಾ ಆ್ಯಡ್ ಆನ್ಸು ಖಂಡಿತ ಇದು ಎಲ್ಲ ಪೇಷಂಟ್ಸ್ಗೂ ರಿಕ್ವೈರ್ಮೆಂಟ್ ಇರೋದಿಲ್ಲ. ಈಗ ಒಂದು ಪೇಷಂಟ್ ಇದ್ರು, ಅವ್ರದ್ದು ಮೇನ್ ಪ್ರಾಬ್ಲಮ್ ಫೀಮೇಲಲ್ಲಿ 2 ಟ್ಯೂಬ್ಸು ಬ್ಲಾಕ್ ಆಗಿತ್ತು. ಸೊ ಅದಕ್ಕೋಸ್ಕರ ನಾವು IVF ಮಾಡಿದ್ರಿ, ಅವ್ರಿಗೂ ಒಳ್ಳೆ ಕ್ವಾಲಿಟಿ ಭ್ರೂಣ ಬಂತು, ಅದನ್ನು ಟ್ರಾನ್ಸ್ಫರ್ ಮಾಡಿದ್ದು ಫಸ್ಟ್ ಸೈಕಲಲ್ಲೇ ಕನ್ಸೀವ್ ಆದರು. ಸೊ ಈ ಕಪಲ್ ಲೈಕ್ ಪ್ಲೇನ್ ಇತ್ತು, ಟ್ಯೂಬಲ್ ಬ್ಲಾಕ್ ಇತ್ತು IVFಗೆ ಇಂಡಿಕೇಶನು. ಸೊ IVF ಮಾಡ್ಕೊಂಡ್ವಿ, ಫಸ್ಟ್ ಸೈಕಲಲ್ಲೇ ಕನ್ಸೀವ್ ಆದರು. ಈಗ ಇನ್ನೊಂದು 3 weeks ಬ್ಯಾಕ್ ಒಂದು ಪೇಷಂಟ್ ಬಂದಿದ್ರು, ಲೈಕ್ ಅವರು ಹೊರಗಡೆ 2 IVF ಸೈಕಲ್ಸ್ ಮಾಡಿಸಿದ್ರು. 2 ಸೈಕಲಲ್ಲೂ ಒಳ್ಳೆ ಕ್ವಾಲಿಟಿ ಡೇ 5 ಎಂಬ್ರಿಯೋನೇ ಟ್ರಾನ್ಸ್ಫರ್ ಮಾಡಿದ್ದು, ಬಟ್ ಅದು ನೆಗೆಟಿವ್ ಬಂದಿತ್ತು, ಅಂದರೆ ಇಂಪ್ಲಾಂಟ್ ಆಗಿರಲಿಲ್ಲ. ಸೊ ಇವಾಗ ಅವರು ನಮ್ಮ ಹತ್ರ ಬಂದರು. ಸೊ ಈಗ 3ನೇ ಸತಿನೂ ನಾವು ಸೇಮ್ ಮತ್ತೆ ಏನೂ ಚೇಂಜಸ್ ಮಾಡ್ಕೊಳ್ದೆ ಅದೇ ಥರನೇ IVF ಮಾಡಿದ್ರೆ ಡೆಫಿನೆಟ್ಲಿ ನಮಗೆ ಸಕ್ಸಸ್ ರೇಟ್ಸ್ ಡೌಟ್ಫುಲ್ ಆಗೇ ಇರುತ್ತೆ. ಸೊ ಈ ಪೇಷಂಟ್ಗೆ ನಾವು ಪರ್ಸನಲೈಸ್ಡ್ ಅಪ್ರೋಚ್ ಅಂತ ಮಾಡಿದ್ವಿ. ಅವ್ರದ್ದು ಏನಿದೆಯೋ ಮೆಡಿಕಲ್ ಕಂಡೀಷನ್ಸು ಫಸ್ಟು ಕರೆಕ್ಟಾಗಿ ಆಪ್ಟಿಮೈಸ್ ಮಾಡ್ಕೊಂಡ್ವಿ. ಥೈರಾಯ್ಡ್ ಆಗಿರ್ಬೋದು, ಶುಗರ್ಸ್ ಆಗಿರ್ಬೋದು, ಅದಾದಮೇಲೆ ಈರಾ ಅಂತ ಟೆಸ್ಟ್ ಮಾಡ್ಕೊಂಡ್ವಿ, ಈಗ ಆಲ್ರೆಡಿ ಹೇಳಿರೋ ಹಾಗೆ. ಮತ್ತು ಜೆನೆಟಿಕ್ ಟೆಸ್ಟಿಂಗ್ ಮಾಡ್ಕೊಂಡ್ವಿ, ಎಂಬ್ರಿಯೋದು ಏನಾದರೂ ತೊಂದರೆ ಇದೆಯಾ, ಯಾವ್ದು ಎಂಬ್ರಿಯೋ ಜೆನೆಟಿಕಲಿ ನಾರ್ಮಲ್ ಇದೆ. ಸೊ ಈ ಥರ ಎಕ್ಸ್ಟ್ರಾ ಆ್ಯಡ್ ಆನ್ ಟ್ರೀಟ್ಮೆಂಟ್ಸ್ ಮಾಡಿಕೊಂಡು ಅವ್ರದ್ದು ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಿದಾಗ ಈಗ ಜಸ್ಟ್ ರಿಸಲ್ಟ್ ಬಂದಿದೆ, ಅದು ಲೈಕ್ ಪಾಸಿಟಿವ್ ಬಂದಿದೆ, 2 days ಬ್ಯಾಕೇ ಬಂತು. ಸೊ ಇದು ಇಂಪಾರ್ಟೆಂಟ್ಸ್ ಆಗುತ್ತೆ. ಈಗ ರೆಕರೆಂಟ್ ಇಂಪ್ಲಾಂಟೇಷನ್ ಫೇಲ್ಯೂರ್ ಪೇಷಂಟ್ಸು, ಅಥವಾ ಮೇಲೆ ಮಿಸ್ಕ್ಯಾರೇಜ್ ಆಗ್ತಾ ಇರುತ್ತೆ, ರೆಕರೆಂಟ್ ಪ್ರೆಗ್ನೆನ್ಸಿ ಲಾಸ್ ಪೇಷಂಟ್ಸು, ಇಂಥವರಲ್ಲಿ ನಾವು ಡೆಫಿನೆಟ್ಲಿ ಅಡಿಷನಲ್ ಟೆಸ್ಟ್ ಮಾಡ್ಕೊಳ್ಳೋದು. ಅಂದರೆ ಯಾಕೆ ಈ ಥರ ಒಳ್ಳೆ ಕ್ವಾಲಿಟಿ ಭ್ರೂಣ ಹಾಕಿದ್ರೂ ಅದು ಹೋಗಿ ಕಚ್ಕೋತಿಲ್ಲ, ಅದಕ್ಕೆ ನಾವು ನೆಕ್ಸ್ಟ್ ಏನು ಮಾಡಬೇಕು ಅಂತ ಯೋಚನೆ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಥರ ಯೋಚನೆ ಮಾಡಿ ನಾವು ಫರ್ದರ್ ಟೆಸ್ಟ್ ಸಜೆಸ್ಟ್ ಮಾಡಿದಾಗ ಅಂಥ ಕಾಂಪ್ಲಿಕೇಟೆಡ್ ಪೇಷಂಟ್ಸಲ್ಲಿ ಕೂಡ ಸಕ್ಸಸ್ಸು ಇಂಪ್ರೂವ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ತೇವೆ. ಡಾಕ್ಟರ್, ಸಕ್ಸಸ್ ರೇಟ್ ಬಗ್ಗೆ ಮಾತಾಡ್ತಾ ಇದ್ವಿ, ಅಂಥದ್ದೇ ಒಂದು ಸಕ್ಸಸ್ಫುಲ್ ಕಾಲರ್ ಕೂಡ ಇದ್ದಾರೆ, ನಿಮ್ಮ ಪೇಷಂಟ್ ಅನ್ಸುತ್ತೆ. ರಂಜಿತಾ ಅವ್ರು ಕರೆ ಮಾಡಿದ್ದಾರೆ. ರಂಜಿತಾ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಡಾಕ್ಟರ್ ಸಹನಾ ಅವರಿದ್ದಾರೆ. ಐ ಥಿಂಕ್ ನೀವು ಅವ್ರ ಪೇಷಂಟ್ ಅಂತ ಅನ್ಸುತ್ತೆ. ಯಾವ ರೀತಿ ಎಕ್ಸ್ಪೀರಿಯನ್ಸ್ ಇತ್ತು? ಗರ್ಭಗುಡಿಗೆ ಹೋದಾಗ ಯಾವ ರೀತಿ ಟ್ರೀಟ್ ಮಾಡಿದ್ರು? ಏನೇನ್ ಹೇಳಿದ್ರು IVFಗೆ ಸಂಬಂಧಪಟ್ಟಂತೆ? ನೀವು ಕೂಡ ತುಂಬಾ ಕ್ವೆಶನ್ಸ್ ಇಂದ ಹೋಗಿರ್ತೀರಿ. ನಿಮ್ಮನ್ನು ನೋಡುವಂತ ಅನೇಕ ಈ ಮಕ್ಕಳಾಗದೇ ಇರುವಂತ ತಾಯಂದ್ರು ಕೂಡ ಸಾಕಷ್ಟು ಕಾಯ್ತಾ ಇರ್ತಾರೆ, ಗೊಂದಲದಲ್ಲಿರ್ತಾರೆ. ಹೇಗಿತ್ತು ಗರ್ಭಗುಡಿ ಎಕ್ಸ್ಪೀರಿಯನ್ಸ್? ತುಂಬಾ ಚೆನ್ನಾಗಿತ್ತು ಮೇಡಮ್. ನನಗೆ ನಮ್ಮ ಸರ್ ಇಲ್ಲಿ ಗರ್ಭಗುಡಿಗೆ ರೆಫರ್ ಮಾಡಿದ್ದು. ಸಹನಾ ಮೇಡಮ್ ತುಂಬಾ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ಟು, ನನಗೂ 5 ಅಬಾರ್ಷನ್ ಆಗಿತ್ತು. ನನ್ಗೂ ಈಗ 2 months ನಡೀತಿದೆ ಮೇಡಮ್. ಓಕೆ. ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಇದೆ ಮೇಡಮ್. ಟ್ರೀಟ್ಮೆಂಟ್ ಎಲ್ಲ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಓಕೆ. ಯಾವ ರೀತಿ ಇರಬೇಕು, ಯಾವ ಫುಡ್ ತಗೋಬೇಕು, ಪ್ರತಿಯೊಂದರಲ್ಲೂ ಸಜೆಷನ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಮೇಡಮ್. ನೀವು ಬೇರೆ ಬೇರೆ ಹಾಸ್ಪಿಟಲ್ಗೆ ಹೋಗಿದ್ರಿ ಅಂತ ಹೇಳಿದ್ರಿ. ಅಲ್ಲಿನ ಎಕ್ಸ್ಪೀರಿಯನ್ಸ್, ಇಲ್ಲಿನ ಎಕ್ಸ್ಪೀರಿಯನ್ಸ್ ಅಥವಾ ಚೇಂಜಸ್ ಏನಾದ್ರೂ ಬದಲಾವಣೆಗಳು ಅನ್ನಿಸ್ತಾ? ಹಾ ಮೇಡಮ್, ಅಂದ್ರೆ ನಾನು ಬೇರೆ ಕಡೆ ನಾನು ತೋರಿಸಿದಾಗ ಫಸ್ಟ್ ಮಾಮೂಲಿ ಏನ್ ಸೈಕಲ್ ಇದ್ದೋ ಟ್ಯಾಬ್ಲೆಟ್ ಆತರ ಇದ್ ಮಾಡ್ಕೊಂಡು ಕಳಿಸ್ತಿದ್ರು. ಬಟ್ ಇವರು ವೀಕ್ಲಿ ಫೋನ್ ಮಾಡಿ ಏನಾಗಿದೆ, ಏನು ಎತ್ತ, ಹೇಗಿದ್ದೀರಾ, ಪ್ರತಿಯೊಂದು ಅಪ್ಡೇಟ್ಸ್ ತಗೋತಾನೆ ಇದ್ರು. ಏನೇ ಒಂದು ಎಮರ್ಜೆನ್ಸಿ ಇದ್ರು ಕಾಲ್ ಮಾಡಿದ್ರು ತುಂಬಾ ಬೇಗ ಪಿಕ್ ಮಾಡಿ ಅದಕ್ಕೆ ಸೊಲ್ಯೂಷನ್ ಕೊಡಿಸ್ತಿದ್ರು. ಓಕೆ, ಆಲ್ರೈಟ್. ಡಾಕ್ಟರ್ ಇದ್ದಾರೆ, ಡಾಕ್ಟರ್ ಸಹನಾ ಅವರಿದ್ದಾರೆ, ಮಾತಾಡಿ. ಹಾಯ್ ರಂಜಿತಾ ಅವರೇ, ಹೇಗಿದ್ದೀರಾ? ಮ್ಯಾಮ್ ಚೆನ್ನಾಗಿದ್ದೀನಿ ಮ್ಯಾಮ್. ಯಾ, ಸೊ ಆರಾಮಾಗಿದ್ಯಾ? ಏನು ಕಂಪ್ಲೇಂಟ್ಸ್ ಏನು? ಆರಾಮಾಗಿದ್ದೀನಿ, ಏನ್ ಪ್ರಾಬ್ಲಮ್ ಇಲ್ಲ, ಆರಾಮಾಗಿದ್ದೀನಿ ಮ್ಯಾಮ್ ಈಗ. ಓಕೆ, ವೆರಿ ಗುಡ್, ವೆರಿ ಹ್ಯಾಪಿ ಫಾರ್ ಯು. ಥ್ಯಾಂಕ್ ಯು ಮ್ಯಾಮ್. ಆಲ್ ರೈಟ್. ರಂಜಿತಾ ಅವರು ಬಹಳ
ಖುಷಿ ಕಾಣಿಸುತ್ತೆ ಅವ್ರ ವಾಯ್ಸ್ ಅಲ್ಲಿ, ಬಿಕಾಸ್ ಇದೊಂದು ಡಿಫ್ರೆಂಟ್ ಕೇಸ್ ಅಂತಾನೆ ಹೇಳ್ಬೋದು. ಅವ್ರಿಗೆ ಆಲ್ರೆಡಿ ಅವರೇ ಹೇಳಿದ್ರು ನೋಡಿ, ಅದು ಆಕ್ಚುಲಿ 4 times ಮಿಸ್ಕ್ಯಾರೇಜ್ ಆಗಿತ್ತು. ಒಂದು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂದ್ರೆ ಟ್ಯೂಬಲ್ ಪ್ರೆಗ್ನೆನ್ಸಿ ಆಗಿತ್ತು. ಸೊ ಆ ಟ್ಯೂಬ್ನು ತೆಗ್ದಿದ್ರು ಪಾಪ. ಲೈಕ್ ಸೋ ಮಚ್ ಅವ್ರು ಬಂದಾಗ ತುಂಬಾನೇ ವರಿ ಇತ್ತು. ಯಾ ಸೊ ಇವ್ರಿಗೆ ನಾವು ಸ್ವಲ್ಪ ಅಡಿಷನಲ್ ಟೆಸ್ಟ್, ಜೆನೆಟಿಕ್ ಟೆಸ್ಟಿಂಗ್ ಎಲ್ಲ ಮಾಡ್ಕೊಂಡ್ವಿ. ಸ್ವಲ್ಪ ಪ್ರಾಬ್ಲಮ್ ಕಂಡು ಬಂತು. ಸೊ ಅದನ್ನ ಟಾರ್ಗೆಟ್ ಮಾಡಿ ಪ್ರಾಪರ್ ಆಗಿ IVF ಮಾಡಿ ಈಗ ಫಸ್ಟ್ ಎಂಬ್ರಿಯೋ ಟ್ರಾನ್ಸ್ಫರ್ ಅಲ್ಲೇ ಕನ್ಸೀವ್ ಆಗಿದ್ದಾರೆ. ಈಗ ಬೇಬಿದ ಹಾರ್ಟ್ ಬೀಟ್ ಎಲ್ಲ ಚೆನ್ನಾಗಿ ಬಂದಿದೆ. 8 weeks 2 months ಕಂಪ್ಲೀಟ್ ಆಗಿದೆ. ಸೊ ನೆಕ್ಸ್ಟ್ ಫಾಲೋ ಅಪ್ ಮಾಡ್ಕೋಬೇಕು ಪೇಷಂಟ್. ಆಸ್ ಅ ಡಾಕ್ಟರ್ ದಿಸ್ ಫೀಲ್ಸ್ ಗ್ರೇಟ್ ಅಂತ ಅನ್ಸುತ್ತೆ. ಸೀರಿಯಸ್ಲಿ ಇಟ್ಸ್ ವೆರಿ ಟ್ರೂ. ಐ ನೋ. ಸೊ ಅದ್ರ ಜೊತೆಗೆ ಡಾಕ್ಟರ್, ನಾವಾಗಲೇ ಮಾತಾಡ್ತಾ ಇದ್ವಿ, ಒಂದು ಹಾಸ್ಪಿಟಲ್ನ ಚೂಸ್ ಮಾಡಬೇಕು ಅಂತಂದ್ರೆ ಆಗಲೇ ಡಾಕ್ಟರ್ ಹೇಳ್ತಾ ಇದ್ರು ಏನೇನು ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಇರುತ್ತೆ ಅಂತ. ಒಂದು ಹಾಸ್ಪಿಟಲ್ನ ನಾನು ಚೂಸ್ ಮಾಡ್ತೀನಿ ಅಂತಂದ್ರೆ ವಾಟ್ ಆಲ್ ಐ ಶುಡ್ ಬಿ ಸೀಯಿಂಗ್, ಅಂದರೆ ಏನೇನು ಈಗ IVF ಟ್ರೀಟ್ಮೆಂಟ್ಗೆ ಪರ್ಟಿಕ್ಯುಲರ್ ಆಗಿ ಹೋಗ್ತೀನಿ ಅಂತಂದ್ರೆ ಅಲ್ಲಿ ಏನು ಇರಲೇಬೇಕು, ಏನಿರುವಂಥ ಹಾಸ್ಪಿಟಲ್ ನಾವು ಚೂಸ್ ಮಾಡಬೇಕು, ಹೇಗಿರಬೇಕು ಅಂತ. ಸೊ ಒಂದು IVF ಹಾಸ್ಪಿಟಲ್ ಚೂಸ್ ಮಾಡಬೇಕು ಅಂದರೆ ಫಸ್ಟ್ ಎಲ್ಲ ಫೆಸಿಲಿಟೀಸ್ ಇದೆ ಅಂತ ನೋಡ್ಕೋಬೇಕು. IVF ಟ್ರೀಟ್ಮೆಂಟ್ ಮಾಡೋದು ಸಕ್ಸಸ್ ರೇಟ್ಸ್ ಹೆಂಗಿದೆ ಅಂತ ನೋಡ್ಕೋಬೇಕು. ಆಮೇಲೆ ಪ್ರಾಪರಾಗಿ ಫಾಲೋ ಅಪ್ ಮಾಡ್ತಾರಾ, ಕಾಲ್ ಮಾಡಿ ಹೇಳ್ಕೊಳ್ತಾರಾ, ನಮ್ದು ಇನ್ವೆಸ್ಟಿಗೇಷನ್ ಮಾಡಿಸ್ತೀವಿ, ಟೆಸ್ಟ್ ಮಾಡ್ತೀವಿ, ಆ ಟೆಸ್ಟ್ ರಿಪೋರ್ಟ್ಸ್ ಎಲ್ಲ ನಮ್ಗೆ ಪ್ರಾಪರಾಗಿ ಇನ್ಫಾರ್ಮ್ ಮಾಡಿ ಅದನ್ನೇ ಎಕ್ಸ್ಪ್ಲೈನ್ ಮಾಡ್ತಾರಾ, ಅದೆಲ್ಲ ನೋಡ್ಕೋಬೇಕು. ಪ್ಲಸ್ ಎಂಬ್ರಿಯಾಲಜಿ ಲ್ಯಾಬಲ್ಲಿ ಎಲ್ಲ ಅಡ್ವಾನ್ಸ್ ಟೆಕ್ನಾಲಜಿ ಇದೆ. ಇವಾಗ ಮೇಡಮ್ ಹೇಳಿರೋ ಥರ PGTA ಅಂತ ಒಂದು ಟೆಕ್ನಾಲಜಿ ಇದೆ, ಪ್ರೀ ಇಂಪ್ಲಾಂಟೇಷನ್ ಜೆನೆಟಿಕ್ ಸ್ಕ್ರೀನಿಂಗ್, ಭ್ರೂಣನ ಟೆಸ್ಟ್ ಮಾಡಿ ಹಾಕೋದು. ಆ ಥರ ಇಂಡಿಕೇಶನ್ ಇತ್ತು ಅಂದರೆ, ಆ ಥರ ಅವಶ್ಯಕತೆ ಇತ್ತು ಅಂದರೆ, ಆ ಟ್ರೀಟ್ಮೆಂಟ್ ಅವಶ್ಯಕತೆ ಇತ್ತು ಅಂದರೆ ಆ ಫೆಸಿಲಿಟಿ ಅವೈಲಬಲ್ ಇದೆ, ಅಲ್ಲಿ ಆ ಟ್ರೀಟ್ಮೆಂಟ್ ಮಾಡ್ತಾರಾ. ಪ್ಲಸ್ ಅಡ್ವಾನ್ಸ್ ಟ್ರೀಟ್ಮೆಂಟ್ಸ್ ಎಲ್ಲ ಇದೆ. ಇವಾಗ ಇವರು ಹೇಳಿದ ಥರ ರೆಕರೆಂಟ್ ಪ್ರೆಗ್ನೆನ್ಸಿ ಲಾಸ್, 3 time 4 time ಪ್ರೆಗ್ನೆನ್ಸಿ ಲಾಸ್ ಆಗಿರೋವರು, ಅದಾದಮೇಲೆ 3-4 time IVF ಫೇಲ್ ಆಗಿರೋರು ಕೂಡ ಒಂದೊಂದು ಟೈಮ್ ಇರ್ತಾರೆ. ಸೊ ಇಮ್ಯುನಾಲಜಿಕಲ್ ಟೆಸ್ಟ್ ಅಂತ ಮಾಡಿಸ್ತೀವಿ. ಆ ಅಡ್ವಾನ್ಸ್ಡ್ ಇಮ್ಯುನಾಲಜಿಕಲ್ ಟೆಸ್ಟ್ ಎಲ್ಲ ಮಾಡಿ ಅದಲ್ಲಿ ಏನಕ್ಕೆ ಇವ್ರಿಗೆ ಇಷ್ಟು IVF ಸೈಕಲ್ ಫೇಲ್ ಆಗಿದೆ, ಇಲ್ಲ ಏನಕ್ಕೆ ಇವ್ರಿಗೆ ಇಷ್ಟು ಟೈಮ್ ಅಬಾರ್ಷನ್ ಆಗಿದೆ ಅಂತ ಆ ರೀಸನ್ ಕಂಡಿಡುತ್ತೆ. ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ಅದಲ್ಲಿ ಸಕ್ಸಸ್ ಮಾಡೋ ಥರ ಫೆಸಿಲಿಟೀಸ್ ಎಲ್ಲ ಅವೈಲಬಲ್ ಇದೆ ಅಂತ ನೋಡ್ಕೊಳ್ಳೋದು ಇಂಪಾರ್ಟೆಂಟ್. ಮೋರ್ ಓವರ್ ಕ್ಲಿನಿಷಿಯನ್ ಅಂದರೆ ಡಾಕ್ಟರ್, ಎಂಬ್ರಿಯಾಲಜಿ ಡಿಪಾರ್ಟ್ಮೆಂಟ್, ಆಮೇಲೆ ಎಂಬ್ರಿಯಾಲಜಿ ಲ್ಯಾಬ್ ಎಷ್ಟು ಸಕ್ಸಸ್ ಕೊಡಿಸ್ತಾ ಇದ್ದಾರೆ, ಎಲ್ಲ ಫೆಸಿಲಿಟೀಸು ಅವೈಲಬಲ್ ಇದೆ. ಬ್ಲಡ್ ಟೆಸ್ಟ್ಗಳು, ಇಂಜೆಕ್ಷನ್ಸ್ ಅವೈಲಬಿಲಿಟಿ, ಆಸ್ ವೆಲ್ ಆಸ್ ಅಡ್ವಾನ್ಸ್ ಟೆಕ್ನಾಲಜಿ ಅವೈಲಬಿಲಿಟಿ, ಎಲ್ಲ ಅವೈಲಬಿಲಿಟಿ ಇದಾಂತರ ನೋಡ್ಕೊಂಡು ಒಂದು ಸೆಂಟರ್ನ ಚೂಸ್ ಮಾಡೋದು ಇಂಪಾರ್ಟೆಂಟ್. ಆ್ಯಂಡ್ ಜಸ್ಟ್ ಬೈ ಕಾಸ್ಟ್ ಇಲ್ಲಿ IVF ಇಲ್ಲಿಂದ ಇಲ್ಲಿ ಒಂದು 1000 rupees or 5000 rupees ಕಡಿಮೆ ಹೇಳ್ತಾ ಇದ್ದಾರೆ ಅಂದರೆ ಚೂಸ್ ಮಾಡೋದ್ಲಿಂದ ಆ ಕ್ವಾಲಿಟಿ ಆಫ್ ಟ್ರೀಟ್ಮೆಂಟ್ ಹೆಂಗಿದೆ, ನಾವು ಹೋಗಿದ್ದೀವಿ ಅಂದರೆ ಬೇಗ ಪ್ರೆಗ್ನೆಂಟ್ ಆಗ್ತೀನಾ, ನಮ್ಮ ಪ್ರಾಬ್ಲಮ್ ಇರೋದಕ್ಕೆ ನಮಗೂ ಸೊಲ್ಯೂಷನ್ ಅಲ್ಲಿ ಸಿಗುತ್ತಾ ಅಂತ ಕರೆಕ್ಟಾಗಿ ನೋಡಿಕೊಂಡು, ಕಾಸ್ಟ್ ಮಾತ್ರ ನೋಡಬಾರ್ದು. ಕಾಸ್ಟ್ ಇಸ್ ಆಲ್ಸೋ ಇಂಪಾರ್ಟೆಂಟ್, ಬಟ್ ಕಾಸ್ಟ್ ಜೊತೆಗೆ ಇದೆಲ್ಲ ನೋಡಿಕೊಂಡು ಹೋಗೋದು ವೆರಿ ಇಂಪಾರ್ಟೆಂಟ್. ರೈಟ್ ಡಾಕ್ಟರ್, ಆ ರೀತಿ ಎಲ್ಲವನ್ನು ಗಮನಿಸಿ ಬಂದಂತ ಒಬ್ರು ಕಾಲರ್ ಇದ್ದಾರೆ. ಐ ಥಿಂಕ್ ನಿಮ್ಮ ಪೇಷಂಟ್ ಅಂತ ಅನ್ಸುತ್ತೆ. ನವೀನ್ ಕುಮಾರ್ ಅವರು ಕರೆ ಮಾಡಿದ್ದಾರೆ. ನವೀನ್ ಕುಮಾರ್ ಅವರೇ ನಮಸ್ತೆ. ನಮಸ್ತೆ. ರಾಜಮುರಳಿ ಅವರಿದ್ದಾರೆ ಡಾಕ್ಟರ್. ನಿಮ್ದು ಈ ಗರ್ಭಗುಡಿ ಎಕ್ಸ್ಪೀರಿಯನ್ಸ್ ಬಗ್ಗೆ ನೀವೇ ಹೇಳಬೇಕು. ಸಾಕಷ್ಟು ಜನರಿಗೆ ಗೊಂದಲ ಇರುತ್ತೆ, ಹೋಗ್ಬೇಕಾ ಬೇಡವಾ, ಅಥವಾ IVF ಟ್ರೀಟ್ಮೆಂಟ್ ಬಗ್ಗೆ ಭಯ ಇರುತ್ತೆ, ಇಷ್ಟೊಂದು ಇಂಜೆಕ್ಷನ್ಸ್ ಸರ್ಜರೀಸ್ ಎಲ್ಲ ಬೇಕಾ ಅನ್ನುವಂಥ ರೀತಿಯಲ್ಲಿ ಇರ್ತಾರೆ. ಅವ್ರಿಗೊಂದು ಕ್ಲಾರಿಟಿ ಕೊಡೋದಾದ್ರೆ ನಿಮ್ಮ ಕಡೆಯಿಂದ. ಆಕ್ಚುಲಿ ಏನಂತ ಹೇಳಿದ್ರೆ, ನಾನು 2 times ಮಿಸ್ಕ್ಯಾರೇಜ್ ಆಗಿತ್ತು. ಅದಕ್ಕೋಸ್ಕರ ನಾವು 2-3 ಹಾಸ್ಪಿಟಲ್ ಮತ್ತೆ ಹೋಗಿದ್ವಿ. ಅಲ್ಲೇನು ಇದು ಮಾಡಿಲ್ಲ. ನಮ್ಗೆ ಪ್ರಾಬ್ಲಮ್ ಏನ್ ರಿಸೋಲ್ವ್ ಆಗಿಲ್ಲ, ಏನಿದೆ ಪ್ರಾಬ್ಲಮ್ ಅಂತ ಹುಡುಕಿದಾಗ ನಾವು ಮತ್ತೆ ಇವರು ಗರ್ಭಗುಡಿ ಹಾಸ್ಪಿಟಲ್ಗೆ ವಿಸಿಟ್ ಮಾಡಿದ್ವಿ. ಅಲ್ಲಿ ಏನೇನು ಬ್ಲಡ್ ಟೆಸ್ಟಿಂಗ್ಸ್ ಬೇಕಾಗಿತ್ತು, ಅಡ್ವಾನ್ಸ್ ಟೆಕ್ನಾಲಜಿ ಯೂಸ್ಕೊಂಡು ಏನೇನು ಟೆಸ್ಟಿಂಗ್ ಮಾಡಿಸ್ಬೇಕಾಗಿತ್ತು ಅದನ್ನೆಲ್ಲ ಮಾಡ್ಕೊಟ್ಟಿದ್ದಾರೆ. ಸೊ ಅದ್ರ ಬೇಸಿಸ್ ಮೇಲೆ ಮತ್ತೆ ಅವರು ಕಂಟಿನ್ಯೂ ಆಗಿ ನೆಕ್ಸ್ಟ್ ನಮ್ಗೆ ಫರ್ದರ್ ಟ್ರೀಟ್ಮೆಂಟ್ ಮಾಡ್ಕೊಂಡು ಹೋಗಿದ್ದಾರೆ. ಕನ್ಸೀವ್ ಆಗಿ ಮತ್ತೆ ತಿರ್ಗಾ ಮತ್ತೆ ಏನಾಯ್ತು ಅಂದ್ರೆ, ಫಸ್ಟ್ ಟೈಮು ಎಂಬ್ರಾಯ್ ಹಾಕಿದಾಗ ಸ್ವಲ್ಪ ಪ್ರಾಬ್ಲಮ್ ಬಂದಿತ್ತು. ಮತ್ತೆ ಇಮ್ಯುನಾಲಜಿ ಕನ್ಸಲ್ಟ್ ಮಾಡಿದಾಗ ಅವರು ಎಂಬ್ರಾಯ್ ಒಂದೇ ಸಿಂಗಲ್ ಎಂಬ್ರಾಯ್ ಹಾಕ್ಬೇಕು ಅಂತ ಹೇಳಿದಾಗ ಮತ್ತೆ ಅವ್ರು ಸಿಂಗಲ್ ಎಂಬ್ರಾಯ್ ಹಾಕಿದ್ಮೇಲೆ ಕನ್ಫರ್ಮ್ ಆಯ್ತು. ಕನ್ಫರ್ಮ್ ಆದ್ಮೇಲೆ ಮತ್ತೆ 3 months ಇವರೇ ಎಲ್ಲ ಏನೇನು ಕೇರ್ ಮಾಡ್ಬೇಕು ಎಲ್ಲ ತರದ್ದು ಕೇರ್ ಮಾಡಿದ್ದಾರೆ. ನಾವೇನೇ ಡೌಟ್ ಕೇಳಿದ್ರು ಇಮಿಡಿಯೇಟ್ ಆಗಿ ರಿಪ್ಲೈ ಮಾಡಿದ್ದಾರೆ. ಯಾವುದೇ ಡೌಟ್ಸ್ ಇಲ್ಲದೆ ಇರಂಗೆ ಕ್ಲಿಯರ್ ಮಾಡಿ ಕೊಟ್ಟಿದ್ದಾರೆ. ಅದಾದ್ಮೇಲೆ ಬೇರೆ ಹಾಸ್ಪಿಟಲ್ಗೆ ಫಾಲೋ ಅಪ್ ಅಂತ ಹೇಳಿ ಮತ್ತೆ ಅವರೇ ನಮ್ಗೆ ಸಜೆಸ್ಟ್ ಮಾಡಿದ್ರು, ಇಂಥಲ್ಲೇ ಹೋಗಿ ಇವ್ರ ಹತ್ರ ಚೆನ್ನಾಗಿ ನೋಡ್ತಾರೆ ಅಂತ ಹೇಳ್ಬಿಟ್ಟು ಮತ್ತೆ ನಾವು ಅದ್ರ ಪ್ರಕಾರನೇ ಮತ್ತೆ 4th month ಇಂದ ಆ ಕಡೆ ಫಾಲೋ ಅಪ್ ಎಲ್ಲ ಕಂಪ್ಲೀಟ್ 9 months ವರೆಗೂ ಫಾಲೋ ಅಪ್ ಮಾಡ್ಕೊಂಡು ಕ್ಲಿಯರ್ ಮಾಡ್ಕೊಂಡು. ಆಲ್ರೆಡಿ ನೀವು ಆಗ್ಲೇ ಹೇಳಿದ್ರಿ ಬೇರೆ ಬೇರೆ ಹಾಸ್ಪಿಟಲ್ಗೆ ಹೋಗಿದ್ರಿ ಅಂತ. ಈ ಬೇರೆ ಹಾಸ್ಪಿಟಲ್ ಎಕ್ಸ್ಪೀರಿಯನ್ಸು, ಗರ್ಭಗುಡಿ ಎಕ್ಸ್ಪೀರಿಯನ್ಸು ಏನಾದ್ರೂ ಡಿಫ್ರೆನ್ಸಸ್ ಅನ್ನಿಸ್ತಾ ನಿಮ್ಗೆ, ಬದಲಾವಣೆಗಳು ಅನ್ನಿಸ್ತಾ? ಅದೇ ಮೇಡಮ್, ಈಗ ನಮ್ಗೆ ಏನಂದ್ರೆ ಫುಡ್ ಡೈಟಿಂಗ್ ಆಗಿರ್ಬೋದು, ಮತ್ತೆ ಮೆಡಿಟೇಷನ್ ಆಗ್ಲಿ, ಈ ತರದ್ದೆಲ್ಲ ಎಕ್ಸರ್ಸೈಸ್ ಎಲ್ಲಾನು ನೀಟಾಗಿ ಗೈಡ್ ಮಾಡಿದ್ದಾರೆ.
ಹಾ. So, ಬೇರೆ ಕಂಪೇರ್ ಮಾಡಿದ್ರೆ ಇಲ್ಲಿ ಏನಂದ್ರೆ ರೆಸ್ಪಾನ್ಸ್ ಚೆನ್ನಾಗಿ ಮಾಡ್ತಾರೆ. ಹಾಂ, ಆಲ್ ರೈಟ್. ನಿಮ್ಮ ಡಾಕ್ಟರ್ ರಾಜಮುರಳಿ ಅವರಿದ್ದಾರೆ, ಮಾತಾಡಿ. ಓಕೆ ಮ್ಯಾಮ್. ಹಲೋ ನವೀನ್, ಹಲೋ ನಮಸ್ಕಾರ. ನಮಸ್ಕಾರ, ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಮೇಡಮ್, ನೀವ್ ಹೇಗಿದ್ದಾರೆ? ಶ್ರೀದೇವಿ ಚೆನ್ನಾಗಿದ್ದಾರಾ? ಶ್ರೀದೇವಿ ಚೆನ್ನಾಗಿದ್ದಾರೆ ಮೇಡಮ್, ಅವರು ಚೆನ್ನಾಗಿದೆ, ಬೇಬಿನೂ ಚೆನ್ನಾಗಿದೆ. ಓಕೆ. ಎಲ್ಲಾರು ನಿಮ್ ಸಪೋರ್ಟ್ ಮತ್ತೆ ನಿಮ್ಮ ಹಾಸ್ಪಿಟಲ್ ಅಲ್ಲಿ ಎಲ್ಲ ಟೀಮ್ ಮೆಂಬರ್ ಆಗಿರ್ಬೋದು, ನೀವು ಆಗಿರ್ಬೋದು, ಕಂಪ್ಲೀಟ್ ಎಲ್ಲರೂ ಸಪೋರ್ಟ್ ಮಾಡಿ ಚೆನ್ನಾಗಿದೆ. ಏನಿಲ್ಲ, ಥ್ಯಾಂಕ್ ಯು ಸೋ ಮಚ್. ಓಕೆ ಮೇಡಮ್, ಥ್ಯಾಂಕ್ ಯು. ಇವ್ರ ಕೇಸ್ ನೋಡಿದೀವಿ ಅಂದ್ರೆ ಇವ್ರಿಗೆ 2 ಅಬಾರ್ಷನ್ ಆಗಿತ್ತು. 2 ಅಬಾರ್ಷನ್ ಆದ್ಮೇಲೆ ನ್ಯಾಚುರಲ್ ಆಗಿ ಟ್ರೈ ಮಾಡಿದ್ರು, ಆಗ್ತಾ ಇಲ್ಲ. ಸೊ IVF ಮಾಡೋ ಟೈಮಲ್ಲಿ ಪ್ರೀ ಇಂಪ್ಲಾಂಟೇಶನ್ ಜೆನೆಟಿಕ್ ಸ್ಕ್ರೀನಿಂಗ್ ಟೆಸ್ಟ್ ಬೇಕು ಅಂತ ಬಂತು. ಏನಂದ್ರೆ ಅವ್ರದ್ದು ಒಬ್ರದಲ್ಲಿ ಕ್ಯಾರಿಯೋಟೈಪ್ ಇಶ್ಯೂಸ್ ಇತ್ತು. ಓಕೆ. ಸೊ ಅದು ಪ್ರೀ ಇಂಪ್ಲಾಂಟೇಶನ್ ಜೆನೆಟಿಕ್ ಟೆಸ್ಟಿಂಗ್ ಮಾಡಿ ನಾವು ಟ್ರಾನ್ಸ್ಫರ್ ಮಾಡಿರೋದು ಕೂಡ ಫಸ್ಟ್ ಟೈಮ್ ಫೇಲಿಯರ್ ಆಯಿತು. ಆಮೇಲೆ ಇಮ್ಯುನಾಲಜಿಕಲ್ ಟೆಸ್ಟಿಂಗ್ಸ್ ಎಲ್ಲ ಮಾಡಿ, ಈರಾ ಟೆಸ್ಟಿಂಗ್ ಮಾಡಿ, ಎಂಡೋಮೆಟ್ರಿಯಲ್ ರಿಸೆಪ್ಟಿವಿಟಿ ಅಸೆ ಅಂತ ಟೆಸ್ಟಿಂಗ್ ಮಾಡಿ, ಆಮೇಲೆ ಅಕಾರ್ಡಿಂಗ್ ಟು ಈರಾ ತಿರ್ಗಾ PGT ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಿದ್ಮೇಲೆ ಸಿಂಗಲ್ ಎಂಬ್ರಿಯೋ. ಆಮೇಲೆ ತುಂಬ ಆತಂಕ ಇತ್ತು ಅವ್ರಿಗೆ, ತುಂಬ ಸ್ಟ್ರೆಸ್ಡ್ ಇತ್ತು ಕಪಲ್. ಸೊ ಅವ್ರಿಗೆ ಸ್ವಲ್ಪ ನಮ್ಮದು ಡಯಟಿಷಿಯನ್ ಹತ್ರ ಡಯಟ್ ಚಾರ್ಟ್ ಕೊಟ್ಟು ಸ್ವಲ್ಪ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್, ಮೆಡಿಟೇಷನ್, ಯೋಗ, ಅಕ್ಯುಪಂಕ್ಚರ್ ಎಲ್ಲ ಹೇಳ್ಕೊಟ್ಟು ಅವ್ರನ್ನ ಸ್ವಲ್ಪ ಸ್ಟ್ರೆಸ್ ಎಲ್ಲ ರಿಲ್ಯಾಕ್ಸ್ ಮಾಡಿ ಆಮೇಲೆ ಟ್ರಾನ್ಸ್ಫರ್ ಆಗಿ now she has delivered She's fine. She has delivered a kid and we are very happy for her. That's actually a good news. ಅದರ ಜೊತೆಯಲ್ಲಿ ಎಲ್ಲರೂ ಕೂಡ ಈಗ ಗರ್ಭಗುಡಿನ ಚೂಸ್ ಮಾಡ್ತಾರೆ ಅಂತಂದರೆ ಆಬ್ವಿಯಸ್ಲಿ ಇಟ್ ಹ್ಯಾಸ್ ಟು ಬಿ ಸ್ಪೆಷಲ್. ಅಲ್ಲಿ ಯಾವ ರೀತಿಯ ಆಫರ್ಸ್ ಇದೆ ಅಥವಾ ಏನಾದರೂ ಈಗ ಬಂದಂಥ ಕಪಲ್ಗೆ ಈ ರೀತಿ ಪ್ಯಾಕೇಜಸ್ ಇದೆ ಅಂತ ಎಕ್ಸ್ಪ್ಲೇನ್ ಮಾಡೋದಾಗಿರ್ಬೋದು. ಸ್ಪೆಷಲ್ ಗರ್ಭಗುಡಿಯ ಸ್ಪೆಷಾಲಿಟಿ ಏನು ಅಂತ? ಇವಾಗ ಕ್ಯಾಂಪ್ ಅಂಡ್ ಆಫರ್ಸ್ ಅಂತ ಬಂದಾಗ ಈಗ ರಿಷಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇದೇ ಭಾನುವಾರ ಆಗಸ್ಟ್ 30ನೇ ತಾರೀಕು ಮಂಚೇನಹಳ್ಳಿ ತಾಲೂಕು ಚಿಕ್ಕಬಳ್ಳಾಪುರಲ್ಲಿ ನಡೆಸ್ತಾ ಇದ್ದೀವಿ. ಫ್ರೀ ಕ್ಯಾಂಪ್ ಇರುತ್ತೆ. ಸೊ ಬೆಳಗ್ಗೆ 10 ಗಂಟೆಯಿಂದ 5 ಗಂಟೆವರೆಗೂ ಇರುತ್ತೆ. ಅಲ್ಲಿ ಬಂದು ಜನ ಕನ್ಸಲ್ಟೇಷನ್ ತಗೋಬಹುದು. ಮತ್ತೆ ಈಗ ಆಫರ್ ಅಂತ ಫ್ರೀ ಕನ್ಸಲ್ಟೇಷನ್, ಎಸ್. ಆ್ಯಂಡ್ ಆಫರ್ಸ್ ಅಂತ ಬಂದಾಗ ನಮ್ಮ ಗರ್ಭಗುಡಿಯ ಎಲ್ಲ ಶಾಖೆಗಳಲ್ಲೂ ತುಂಬ ಆಫರ್ಸ್ ನಡೀತಾ ಇದೆ. ಸೊ ಈಗ ಯಾವ ಕಪಲ್ಗೆ IVF ತಗೋಬೇಕು ಅಂತ ಆಗಿರುತ್ತೆ ಅಂಥವ್ರು ಈಗ ಫಸ್ಟ್ ಒಂದು ಬೇಸಿಕ್ ಅಮೌಂಟ್ ಅಂತ ಕೊಟ್ಬಿಟ್ಟು ರಿಜಿಸ್ಟರ್ ಮಾಡಿಸ್ಬೋದು. ಅವ್ರಿಗೆ ಸ್ಕ್ರಾಚ್ ಕಾರ್ಡ್ ಅನ್ನೋ ಅವೈಲಬಿಲಿಟಿ ಇರುತ್ತೆ. ಈಗ ಆ ಸ್ಕ್ರಾಚ್ ಕಾರ್ಡ್ ಅಲ್ಲಿ ಏನು ಬರುತ್ತೋ ಅದೆಲ್ಲ ಫ್ರೀ ಆಗಿರುತ್ತೆ. ಈಗ ಒಂದು ಉದಾಹರಣೆ ಕೊಡಬೇಕು ಅಂತ ಹೇಳಿದ್ರೆ ಫ್ರೀ IVF ಪ್ರೊಸೀಜರ್ ಇರ್ಬೋದು, ಫ್ರೀ ಫ್ರೋಸನ್ ಎಂಬ್ರಿಯೋ ಟ್ರಾನ್ಸ್ಫರ್ ಪ್ರೊಸೀಜರ್ ಇರ್ಬೋದು, ಅಥವಾ ಡಿಸ್ಕೌಂಟ್ ಇರ್ಬೋದು. ಈಗ 15,000ದಿಂದ 25,000ವರೆಗೂ ಡಿಸ್ಕೌಂಟ್ ಇರುತ್ತೆ. ಸೊ ಈ ಥರ ಹಲವಾರು ಆಪ್ಷನ್ಸ್ ಇದೆ. ಸೊ ಇದಿಷ್ಟೇ ಅಲ್ಲ, ಇದ್ರ ಜೊತೆಗೆ ಫ್ರೀ ಫಸ್ಟ್ ಡಾಕ್ಟರ್ ಕನ್ಸಲ್ಟೇಷನ್ ಇದೆ, ಆಮೇಲೆ ವೀರ್ಯಾಣು ಪರೀಕ್ಷೆ, ಸೀಮನ್ ಅನಾಲಿಸಿಸ್ ಇದೆ, ಸ್ಕ್ಯಾನ್ ಇದೆ. ಸೊ ಈ ಥರ ಹಲವಾರು ಲೈಕ್ ಆಪ್ಷನ್ಸ್ ಅಂಡ್ ಆಫರ್ಸ್ ಇದೆ. ಸೊ ಈ ಡೀಟೇಲ್ಸ್ ಏನಾದರೂ ನಿಮ್ಗೆ ಬೇಕು ಅಂತ ಹೇಳಿದ್ರೆ ಈಗ ಟಿವಿಲಿ ಡಿಸ್ಪ್ಲೇ ಆಗ್ತಿರೋ ಫೋನ್ ನಂಬರ್ಗೆ ಕಾಲ್ ಮಾಡಿದ್ರೆ ನಮ್ಮ ಹಾಸ್ಪಿಟಲ್ ಸ್ಟಾಫ್ ಅವರು ನಿಮಗೆ ಡೀಟೇಲ್ಸ್ ಕೊಡ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ, ಆಲ್ ರೈಟ್ ಡಾಕ್ಟರ್, ಸಾಕಷ್ಟು ವಿಚಾರಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಸಹನಾ, ಹಾಗೆ ಡಾಕ್ಟರ್ ರಾಜಮ್ಮ ಅವರೇ, ಥ್ಯಾಂಕ್ ಯು ಸೋ ಮಚ್. ಆಲ್ ರೈಟ್, ಇನ್ನು ನೀವು ಕೂಡ ಮಕ್ಕಳಾಗಿಲ್ಲ ಅನ್ನುವಂಥ ಚಿಂತೆ ಏನಾದರೂ ಇದ್ರೆ, ನೀವು ಕೂಡ ಗರ್ಭಗುಡಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ಈ ಅಡ್ರೆಸ್ಸನ್ನು ನೋಟ್ ಮಾಡ್ಕೊಳ್ಳಿ. ಹಾಗೆ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ, ಆ ನಂಬರನ್ನು ಕೂಡ ನೋಟ್ ಮಾಡ್ಕೊಳ್ಳಿ. ಗರ್ಭಗುಡಿ IVF ಸೆಂಟರ್ ಬೆಂಗಳೂರಿನಲ್ಲೂ ಕೂಡ ಇದೆ. ಹಾಗೆ ಬೇರೆ ಬೇರೆ ಕಡೆಗಳಲ್ಲಿ ಸುಮಾರು ಅತ್ಯಾಧುನಿಕ 10 ಶಾಖೆಗಳನ್ನು ಇವರು ಹೊಂದಿದ್ದಾರೆ. ಎಲ್ಲಾದರೂ ಕೂಡ ಹೋಗಬಹುದು. ಆದರೆ ಬೆಂಗಳೂರಿನಲ್ಲಿರುವಂಥವರು ಹನುಮಂತ ನಗರ ಆಗಿರ್ಬೋದು, ಕಲ್ಯಾಣ ನಗರ, ಜಯನಗರ, ಎಲೆಕ್ಟ್ರಾನಿಕ್ ಸಿಟಿ, ಹಾಗೆ ಮಾರತಹಳ್ಳಿ, ನ್ಯೂ ಬೆಲ್ ರೋಡ್, ನಾಗರಬಾವಿ, ಯಲಹಂಕ, ದಾವಣಗೆರೆ ಎಲ್ಲ ಕಡೆಗಳಲ್ಲೂ ಕೂಡ ಗರ್ಭಗುಡಿಯ IVF ಸೆಂಟರ್ಗಳಿದೆ. ನೀವು ಕೂಡ ಹೋಗಿ ಡಾಕ್ಟರ್ ಅನ್ನ ಭೇಟಿ ಆಗಬಹುದು.